ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಆಸಕ್ತಿಕರವಾದಂತಹ ಹಾಗೂ ಈ ಒಂದು ಹಣಕಾಸಿನ ಫ್ರಾಡ್, ಫಿನಾನ್ಷಿಯಲ್ ಫ್ರಾಡ್ ಅನ್ನೋದು ಹೇಗೆ ನಡೆಯುತ್ತೆ, ಮತ್ತು ನೀವು ಅಮಾಯಕರಾಗಿದ್ದರೆ ಯಾವ ರೀತಿಯಾಗಿ ನಿಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಳ್ತಾರೆ, ನಿಮ್ಮ ಅಕೌಂಟ್ಗಳಾಗಿರ್ಬೋದು, ಬ್ಯಾಂಕಿನ ಅಕೌಂಟ್ಗಳು, ಚೆಕ್ಗಳು, ಮತ್ತು ನಿಮ್ಮ ಮೊಬೈಲಿನ ವಿವರಗಳಾಗಿರಬಹುದು, ಇದನ್ನು ಇತರರಿಗೆ ನೀವು ಯಾವುದೇ ಕಾರಣಕ್ಕೂ ಕೊಡಲೇಬಾರದು, ಕೊಟ್ಟರೆ ಅದು ಏನಾಗುತ್ತೆ ಅಂತ ಹೇಳಿ ಇವತ್ತು ಒಂದು ಪ್ರಕರಣ ನನ್ನ ಬಳಿ ಬಂದಿತ್ತು. ಅದನ್ನು ಸಾರ್ವಜನಿಕರ ಒಳಿತಿಗಾಗಿ ನೀಡಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಎಚ್ಚರಿಕೆಯ ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ಹಲವಾರು ಸ್ಟೇಟ್ಗಳಲ್ಲಿ, ಬೇರೆ 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 ರಾಜ್ಯಗಳಲ್ಲಿ ಸೇಮ್ ಕಾಸ್ ಆಫ್ ಆ್ಯಕ್ಷನ್, ಸೇಮ್ ಪ್ರಕರಣ, ಒಂದೇ ಆರೋಪದ ಅಡಿಯಲ್ಲಿ ಬೇರೆ 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 ರಾಜ್ಯಗಳಲ್ಲಿ ಕೇಸುಗಳು ದಾಖಲಾದರೆ ಏನನ್ನು ಮಾಡಬೇಕು, ಆ ವ್ಯಕ್ತಿ ಎಲ್ಲ ರಾಜ್ಯಗಳಿಗೂ ಹೋಗಿ, ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಮೇಲೆ 25 ಕೇಸುಗಳು ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಒಂದೇ ಪ್ರಕರಣ, ಒಂದೇ ಕೇಸು, ಒಂದೇ ವಿಚಾರ. ಆದರೆ ದುಡ್ಡು ಕೊಟ್ಟವರು, ದುಡ್ಡು ಹಾಕದವರು ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಕಿರ್ತಾರೆ. ಆಗ ಅವರೆಲ್ಲ ಆಯಾಯ ಪೊಲೀಸ್ ಠಾಣೆಗಳಲ್ಲಿ ಅವರು FIR ದಾಖಲು ಮಾಡಿದರೆ ಆ ಎಲ್ಲ ಠಾಣೆಗಳಿಗೂ ಇವರು ಹೋಗಬೇಕಾ? ಪ್ರತಿಯೊಂದು ಠಾಣೆಗಳಲ್ಲಿಯೂ ಕೂಡ ಅವರು ಮಾಡಿರ್ತಕ್ಕಂಥ FIR ಇವರು ಬೇಲ್ ತೆಗೆದುಕೊಳ್ಬೇಕಾ, ಅಥವಾ ಪ್ರತಿಯೊಂದು ಸ್ಟೇಟ್ಗಳಿಗೂ ಹೋಗಬೇಕಾ? ಇದಕ್ಕೆ ಈ ರೀತಿಯಾದಂತಹ ಒಂದು ಸ್ಕ್ಯಾಮ್ಗಳಿಗೆ ಅಥವಾ ಈ ರೀತಿಯಾದಂತಹ ಒಂದು ಗೊಂದಲಗಳಿಗೆ, ಕಾನೂನಿನ ತೊಡರುಗಳಿಗೆ, ಸಂಕಷ್ಟಗಳಿಗೆ ಸಿಲುಕಿಕೊಂಡು ಬಿಟ್ಟಾಗ ಏನು ಮಾಡಬಹುದು ಎಂಬುವಂತಹ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸಂಕ್ಷಿಪ್ತವಾಗಿ. ಈಗ ನಾನೀಗಾಗಲೇ ಹೇಳಿದಾಗೆ ಒಂದು ಪ್ರಕರಣವನ್ನು ಹೇಳಿಬಿಡ್ತೇನೆ. ಯಾವುದೋ ಒಂದು ಆನ್ಲೈನ್ ಗೇಮಿಂಗನ್ನು ಮಾಡಿ ಅಲ್ಲಿ ಬರ್ತಕ್ಕಂತಹ ದುಡ್ಡಿನಲ್ಲಿ ನಿಮಗೆ ಒಂದಷ್ಟು ಕಮಿಷನ್ ಅಂತ ಹೇಳಿ ಒಂದಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಶೇರಿಂಗನ್ನು ಮಾಡ್ತೇವೆ. ಅದು ಲೀಗಲಾಗಿ ಇರುವಂಥದ್ದನ್ನು ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು ಕೆಲವರು ಅವರ ಒಂದು ಕರೆಂಟ್ ಅಕೌಂಟನ್ನು ತೆಗೆದುಕೊಳ್ತಾರೆ, ಮತ್ತು ಅದರ ಚೆಕ್ ಡೀಟೇಲ್ಸ್ನ ತಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪಾಸ್ವರ್ಡ್ಗಳಿದೆ ಏನಿದ್ದಾವೆ ಎಲ್ಲ ತಗೊಳ್ತಾರೆ, ಮೊಬೈಲ್ ಫೋನು ಎಲ್ಲ ತೊಗೊಂಡ್ಬಿಡ್ತಾರೆ. OTPಗೆ ಬಂದಾಗೆಲ್ಲ ಅದು ಉಪಯೋಗಕ್ಕೆ ಬರಬೇಕು ಅಂತ ಹೇಳಿ ಕಂಪ್ಲೀಟ್ ಆ ಅಕೌಂಟಿನ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಡ್ತಾರೆ. ಇವ್ರು ಏನು ಮಾಡ್ತಾರೆ, ಪಬ್ಲಿಕ್ಗೆ ಅಪ್ರೋಚ್ ಮಾಡ್ತಾರೆ. ಮಾಡಿದ ಮೇಲೆ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ದುಡ್ಡನ್ನು ಆ ಅಕೌಂಟಿಗೆ ಹಾಕ್ತಾರೆ. ಆ ಅಕೌಂಟಿಗೆ ದುಡ್ಡು ಹಾಕಿದಾಗ ಏನಾಯಿತು, ಈತ ಇನ್ನೋಸೆಂಟ್ ಇರ್ತಾನೆ, ಈತನಿಗೇನೂ ಗೊತ್ತಿರಲ್ಲ, ಏನೋ ಒಂದು ಅಕೌಂಟನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಒಂದಷ್ಟು ಅಮೌಂಟ್ ಅದಕ್ಕೆ ಬರುತ್ತೆ, ನನಗೊಂದು ಶೇರಿಂಗ್ ಮಾಡ್ತಾರೆ, ಕರೆಂಟ್ ಅಕೌಂಟ್ ಅಂತ ಹೇಳಿಬಿಟ್ಟು ನಂಬಿಸಿಬಿಟ್ಟಿರ್ತಾರೆ. ಇವನು ಇನ್ನೋಸೆಂಟ್ ಇರ್ತಾನೆ. ಆತ ಏನು ಮಾಡ್ತಾನೆ, ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತಾನೆ, ಅಕೌಂಟ್ಗೆ ದುಡ್ಡುಗಳು ಹಾಕಿದ್ದಾರೆ. ಈಗೇನಾಗಿದೆ, ಅದು ಫ್ರಾಡ್ ಆಗಿದೆ. ಅಂದರೆ ಅದು ಆನ್ಲೈನ್ ಗೇಮಿಂಗ್ ಅಂತ ಈಗೇನು ಅವರು ಬೇರೆ ಬೇರೆ ಥರದಲ್ಲಿ ಅಪ್ರೋಚ್ ಮಾಡಿ ಪಬ್ಲಿಕ್ಕಿಂದ ದುಡ್ಡನ್ನು ತೊಗೊಂಡಿದ್ದಾರೆ, ಲಕ್ಷಗಟ್ಟಲೆ ದುಡ್ಡನ್ನು ತೊಗೊಂಡಿದ್ದಾರೆ. ಅಕೌಂಟ್ಗೆ ಹಾಕ್ಕೊಂಡ್ಬಿಟ್ಟಿದೆ. ಆ ಅಕೌಂಟಿಂದ ತಕ್ಷಣ ಏನಾಗಿದೆ, ಅದನ್ನು ಬೇರೆ ಅಕೌಂಟಿಗೆ ಕೂಡ ಟ್ರಾನ್ಸ್ಫರ್ಗಳನ್ನ ಮಾಡಿಬಿಟ್ಟಿದ್ದಾರೆ. ದುಡ್ಡು ತಗೊಂಡು ಬೇರೆ ಬೇರೆ ವ್ಯಕ್ತಿಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಇದು ಈತನಿಗೆ ಗೊತ್ತಿಲ್ಲ, ಈತನಿಗೆ ದುಡ್ಡು ಕೂಡ ಬರಲಿಲ್ಲ. ಕೊನೆಗೇನು ಮಾಡಿದ್ರು, ಹೋಗ್ಬಿಟ್ಟು ಬರ್ತೀವಿ ಎಲ್ಲೋ ಅಂತ ಹೇಳ್ಬಿಟ್ಟು ಆ ಡೀಟೇಲ್ಸ್ಗಳನ್ನು ಇವರಿಗೆ ವಾಪಸ್ ಏನಿದೆಯೋ ಅದನ್ನು ಇವರಿಗೆ ಕೊಟ್ಬಿಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಈಗೇನಾಯಿತು, ಈ ಒಂದು ಕರೆಂಟ್ ಅಕೌಂಟಿನ ಹೋಲ್ಡರ್ ಯಾರು, ಓನರ್ ಯಾರು, ಅವನು ಇದಕ್ಕೆ ಲಯಬಲ್ ಆದ. ಇವನ ಅಕೌಂಟಿಗೆ ದುಡ್ಡುಗಳು ಬಂದಿದೆ. ಇವನು ಈಗ ಅದಕ್ಕೆ ಉತ್ತರ ಕೊಡಬೇಕು, ಯಾಕೆ ದುಡ್ಡು ಬಂದಿದೆ ಅಂತ ಹೇಳಿ. ಜೊತೆಗೆ ಈ ದುಡ್ಡು ಆಯಿತು, ಈತನ ಅರಿವಿಲ್ಲದೆ ದುಡ್ಡು ಬೇರೆ ಯಾರೋ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ಬೋದು. ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ನೋಡಿಕೊಂಡು ಕೂತಿರೋದಿಲ್ಲ, ನನ್ನ ಅಕೌಂಟ್ಗೇನು ದುಡ್ಡು ಬರ್ತಾ ಇದೆ ಅಂತ.
ಬಂದ ಮೇಲೆ ಆ ಅಕೌಂಟಿಂದ ದುಡ್ಡು ಕೂಡ ಇನ್ನೊಬ್ಬರು ಬೇರೆ ಬೇರೆ ಅಕೌಂಟ್ಗಳಿಗೆ ದುಡ್ಡು ಹೊರಟೋಗಿದೆ. ಇಲ್ಲಿ ಮುಖ್ಯ, ಯಾಕೆಂದರೆ ಆ OTP ಬರದೆ ತಿಳಿದೆ ಅದನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಈ ಟ್ರಾನ್ಸಾಕ್ಷನನ್ನು ನೀನೇ ಮಾಡಿದ್ದೀಯಾ, ಸೊ ಇಂಟೆನ್ಷನಲಿ ಡೆಲಿಬರೇಟ್ಲಿ ನೀನು ಪಬ್ಲಿಕ್ಕಿಂದ ಅಮೌಂಟನ್ನು ಪಡ್ಕೊಂಡು ನೀನು ಬೇರೆ ಬೇರೆಯವರಿಗೆ ಶೇರ್ ಮಾಡಿದೆಯಾ, ಇದರಲ್ಲಿ ಈ ಒಂದು ಫ್ರಾಡಲ್ಲಿ ನೀನು ಭಾಗಿಯಾಗಿದೆಯಾ, ಈ ಒಂದು ಬ್ರೀಚ್ ಆಫ್ ಟ್ರಸ್ಟ್ ಆಗಲಿ, ಚೀಟಿಂಗ್ ಆಗಲಿ, ಫ್ರಾಡ್ ಟ್ರಾನ್ಸಾಕ್ಷನ್ಗಳಲ್ಲಿ ನೀನು ಭಾಗಿಯಾಗಿದೆಯಾ ಅಂತ ಹೇಳಿ ಈಗ ಈತನಿಗೆ ಬೆಂಗಳೂರಿನ ಮೂಲ ಆತನಿಗೆ ಬೆಂಗಳೂರಲ್ಲಿ ಒಂದು 5 ಕೇಸು, ತಮಿಳ್ನಾಡಲ್ಲಿ ಒಂದಷ್ಟು, ಹೈದರಾಬಾದಲ್ಲಿ ಒಂದಷ್ಟು, ಮತ್ತು ಬಿಹಾರಲ್ಲಿ ಒಂದಷ್ಟು, ಈ ರೀತಿಯಾಗಿ ಒಂದು 20-25 ಕೇಸ್ಗಳಿಗೆ ಆತನ ಮೇಲೆ ಹಾಕಿಬಿಟ್ಟಿದೆ. ಬೇರೆ 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 ಸ್ಟೇಟ್ಗಳಲ್ಲಿ ಈ ರೀತಿಯಾಗಿ ಸೇಮ್ ಟ್ರಾನ್ಸಾಕ್ಷನ್ಗೆ FIRಗಳು ದಾಖಲಾಗಿರೋದ್ರಿಂದ ಸರಿಸುಮಾರು 20-25 ಕೇಸ್ಗಳಿಗೆ ಆತನ ಮೇಲೆ ಬಿದ್ದಿರೋದ್ರಿಂದ ಅವರು ಏನು ಮಾಡ್ಬೋದು ಅಂತ ಹೇಳಿ ಬಂದಿದ್ದರು. ಈ ತರಹದ ಪ್ರಕರಣಗಳಿದ್ದಾಗ ಏನು ಮಾಡ್ಬೋದು, ನೀವು ಸುಪ್ರೀಂ ಕೋರ್ಟ್ಗೆ ನೀವು ಒಂದು TP ಟ್ರಾನ್ಸ್ಫರ್ ಪಿಟಿಷನ್ನ ನೀವು ಸುಪ್ರೀಂ ಕೋರ್ಟಿಗೆ ಹಾಕ್ಕೊಂಡು, ನಾನು ಮೂಲ ಬೆಂಗಳೂರಿನಲ್ಲಿ ಇರೋದರಿಂದ ಬೆಂಗಳೂರಿನ ಒಂದೇ ಕೋರ್ಟ್ಗೆ ಇದು ಎಲ್ಲ ಕೇಸುಗಳನ್ನು ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಹಾಕ್ಕೋಬೇಕು. ಮತ್ತು ಎಲ್ಲೆಲ್ಲಿ FIRಗಳಾಗಿದೆ ಅದರದ ಒಂದು ಕಂಪ್ಲೇಂಟ್ ಕಾಪಿ, FIR ಕಾಪಿ, ಸರ್ಟಿಫೈಡ್ ಕಾಪಿಗಳನ್ನ ತೊಗೊಂಡು, ಆಧಾರ್ ಕಾರ್ಡ್ ತೊಗೊಂಡು ಎಲ್ಲವನ್ನು ಲಿಸ್ಟ್ ಮಾಡಿಕೊಂಡು ಮತ್ತು ಅದನ್ನು TP ಪಿಟಿಷನ್ ಹಾಕಿ ಆ ಒಂದೇ ಕೋರ್ಟಿನಲ್ಲಿ ಒಂದೇ ಸತಿ ಬೇಲನ್ನು ಮಾಡಿಸಿಕೊಳ್ಳಬಹುದು. ಬೇಲನ್ನು ಮಾಡಿಸ್ಕೊಂಡು ಒಂದು ಕೋರ್ಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ. ಸೊ ಅಥವಾ ಬೆಂಗಳೂರಿನವರಾದರೆ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ನಾನು ಆ ಇನ್ವೆಸ್ಟಿಗೇಷನ್ಗೆ ಏನಿದೆ ನಾನು ಸಹಕರಿಸ್ತೇನೆ. ಯಾಕಂದರೆ ನಾನು ಇನ್ನೋಸೆಂಟ್ ಇದ್ದೇನೆ, ನಾನು ಈ ದುಡ್ಡನ್ನು ತೊಗೊಂಡಿಲ್ಲ, ಸೊ ನನ್ನ ಅಕೌಂಟು ಮಿಸ್ಯೂಸ್ ಆಗಿದೆ, ನನ್ನ ಇನ್ನೋಸೆನ್ಸಿನ ಮಿಸ್ಯೂಸ್ ಮಾಡಿಕೊಂಡ್ರು. ಸೊ ಈ ರೀತಿಯಾಗಿ ಅಪ್ರೋಚ್ ಮಾಡಿ ತೊಗೊಂಡು ನನ್ನ ಅಕೌಂಟನ್ನು ಮಿಸ್ಯೂಸ್ ಮಾಡಿದ್ದಾರೆ, ನಾನು ಈ ಅಕೌಂಟ್ ದುಡ್ಡನ್ನು ಡ್ರಾನೂ ಮಾಡಿಲ್ಲ, ನಾನು ತೊಗೊಂಡೂ ಇಲ್ಲ, ನಾನು ಉಪಯೋಗಿಸೂ ಇಲ್ಲ, ಈ ಅಕೌಂಟಿಂದ ಬೇರೆ ಬೇರೆಯವರ ಅಕೌಂಟ್ಗಳಿಗೆ ದುಡ್ಡು ಹೊರಟೋಗಿದೆ. ಸೊ ಆದ್ದರಿಂದ ನಾನು ಇನ್ನೋಸೆಂಟ್ ಇದ್ದೇನೆ, ಇಲ್ಲಿ ನನ್ನನ್ನು ಮಿಸ್ಯೂಸ್ ಮಾಡಲಾಗಿದೆ ಅಂತ ಹೇಳಿ ಆತನ ಇನ್ನೋಸೆನ್ಸಿಯನ್ನು ಹೇಳ್ಕೊಳ್ತಾ ಇದ್ದಾನೆ. ಸೊ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ವಿಚಾರಣಾ ನ್ಯಾಯಾಲಯವು ವಿಚಾರಣೆಯನ್ನು ಮಾಡಿದ ನಂತರ ಇದು ಬಯಲಿಗೆ ಬರುತ್ತೆ ಏನಾಗಿದೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಸಾಕಷ್ಟು ಕರೆಗಳು ಕೂಡ ನನಗೆ ಬರ್ತಾ ಇದೆ. ಕೆಲವರು ಏನೋ ಒಂದು ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡನ್ನು ಹಾಕಿಬಿಡ್ತೇವೆ, ಸೊ ನೀವು ಅದನ್ನು ಒಂದಷ್ಟು ದಿವಸ ಇಟ್ಕೊಂಡು ನಮಗೆ ಕೊಡಿ, ತಿರ್ಗಾದಾದಮೇಲೆ ನಿಮ್ಮ ಅಕೌಂಟಿಗೆ ಹಾಕಿಸ್ತೀವಿ, ನಮಗೆ 100 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದರೆ 50 ರೂಪಾಯಿ ನಮಗೆ ಕೊಡಿ, 50 ರೂಪಾಯಿ ನೀವು ತಗೊಳ್ಳಿ, ಈ ರೀತಿಯಾಗೆಲ್ಲ ಆಫರ್ಗಳು ಬರ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ಹಾಕಿಸ್ಕೊಂಡು ಕೊನೆಗೆ ಏನಾಗುತ್ತೆ, ಸೊ ಆಗ್ತಾ ಇದ್ದಾರಲ್ಲ ಅಂಥೇಳಿ ಕೆಲವು ಇವ್ರ ಕಡೆಯಿಂದ ದುಡ್ಡನ್ನು ಕೂಡ ತಗೊಳ್ತಾರೆ. ನಾವೇನೋ ಒಂದು ಡಬ್ಲಿಂಗ್ ಮಾಡ್ತಾಯಿದ್ದೀವಿ, ಇನ್ನೇನೋ ಮಾಡ್ತಾಯಿದ್ದೀವಿ, ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ನೀವು ಹಾಕ್ಬೋದು, ನಾವು ಅದನ್ನು ಡಬಲ್ ಮಾಡಿ ಕೊಡ್ತೀವಿ ಅಂತೇಳಿ ಆಸೆ ಹುಟ್ಟಿಸೋದು, ಈ ರೀತಿಯಾಗಿ ಹಾಕೋದು, ಸ್ಟಾರ್ಟಿಂಗಲ್ಲಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋದು, ನಂತರ ಮೋಸ ಮಾಡೋದು, ಈ ರೀತಿಯಾಗಿ ಆಗ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಎಲ್ಲೋ ಕೂತು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಂಬಲಿಕ್ಕೆ ಹೋಗಬೇಡಿ. ಈ ಡಿಜಿಟಲಿಂದ, ಈ ಸೋಷಿಯಲ್ ಮೀಡಿಯಾಗಳಿಂದ ಎಷ್ಟು ಅನುಕೂಲನೋ ಅಷ್ಟು ಅನಾನುಕೂಲಗಳು ಕೂಡ ಇದ್ದಾವೆ. ಯಾರನ್ನೋ ನಂಬಿ ನೀವು ನಿಮ್ಮ ಅಕೌಂಟ್ಗಳನ್ನು, ನಿಮ್ಮ ಚೆಕ್ ಬುಕ್ಕುಗಳನ್ನು, ನಿಮ್ಮ ಅಕೌಂಟ್ ಪಾಸ್ವರ್ಡ್ಗಳನ್ನು, OTPಗಳನ್ನು ಎಲ್ಲ ನೀವು ಶೇರ್ ಮಾಡಿ ಇನ್ನೊಬ್ಬರ ಕಡೆಗೆ ಜುಟ್ಟು ಜನವರ ಉಡ್ದಾರ ಎಲ್ಲ ಕೊಟ್ಟು ಕೂತ್ಕೊಂಡ್ಬಿಟ್ರೆ ನಾಳೆ ಅವರು ಇನ್ನೇನೇನೋ ಬೇಡದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿ ಆ ಅಕೌಂಟ್ಗೆ ದುಡ್ಡುಗಳನ್ನ ಹಾಕಿಸಿ ನಾಳೆ ಅವರು ನಿಮ್ಮನ್ನು ಸಿಗಾಕ್ಸಿ ಹೋಗಿಬಿಟ್ರೆ ಏನು ಮಾಡ್ತೀರಾ? ಆದ್ದರಿಂದ ಇಂತಹ ಒಂದು ತಪ್ಪುಗಳನ್ನು ಮಾಡಿಕೊಳ್ಳಬೇಡಿ. ಮನುಷ್ಯನಿಗೆ ಆಸೆ ಇರುವುದು ಸಹಜ, ಆದರೆ ಆಸೆಯು ದುರಾಸೆಯಾಗಬಾರದು. ಮತ್ತು ಯಾವ ಮೂಲಗಳಿಂದ ನನಗೆ ದುಡ್ಡು ನನ್ನ ಅಕೌಂಟ್ಗೆ ಹಾಕ್ತಾರೆ ಇವರು ಅನ್ನೋದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದಂಥ ವಕೀಲರ ಸಲಹೆಗಳನ್ನು ಪಡ್ಕೊಂಡು ಕಾನೂನುಬದ್ಧವಾಗಿ ಇದ್ದಲ್ಲಿ ಮಾತ್ರ ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಂಡು ನೀವು ಮುಂದುವರಿಯಬೇಕೇ ಹೊರತು ಈ ರೀತಿಯಾಗಿ ಯಾವುದೋ ಒಂದು ಆಸೆಗೆ ಬಲಿಪಶುಗಳು ಆಗಬೇಡಿ. ಮತ್ತು ನಿಮ್ಮನ್ನು ಬೇರೆಯವರು ಬಂದು ದುರುಪಯೋಗಪಡಿಸಿಕೊಳ್ಳುವಂತೆ ಮಾಡಿಕೊಳ್ಳಬೇಡಿ. ಬುದ್ಧಿವಂತರಾಗಿ ಕಾನೂನನ್ನು ತಿಳಿಯಿರಿ. ನೀವು ಸಮಸ್ಯೆಗಳಿಗೆ ಸಿಲುಕಬಾರದು ಅಂತಲೇ ನಾನು 5 ವರ್ಷಗಳಿಂದ 650ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ನೀವು ಬಿಡುವಾದಾಗೆಲ್ಲ ಈ ಒಂದು ಕಾನೂನಿನ ವಿಷಯಗಳನ್ನು ನೋಡ್ತಾ, ತಿಳಿತಾ, ಅರಿತಾ, ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಇತರರಿಗೂ ಕೂಡ ಕಾಮೆಂಟ್ಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಈ
ಒಂದು ವ್ಯವಸ್ಥೆಗಳು ಇದ್ದಾವೆ. ಬೇರೆ ಬೇರೆ ಕಡೆಯನ್ನ ಕೇಸುಗಳು ಫೈಲ್ ಆದಾಗ ಎಚ್ಚರಿಕೆಯಿಂದ ಇರಿ. ಎಲ್ಲ ಕಡೆ ಹೋಗಿ ಮಾಡಬೇಕು ಅನ್ನೋದೇನಿರಲ್ಲ. ಒಂದು ಟ್ರಾನ್ಸ್ಫರ್ ಪಿಟಿಷನ್ ಹಾಕ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ನೀವು ಬೇಲ್ ಮಾಡಿಸ್ಕೊಂಡು ಒಂದು ಕೋರ್ಟಿಗೆ ನೀವು ಕೇಸನ್ನು ತರಿಸ್ಕೊಂಡು ನೀವು ಅದನ್ನು ವಿಚಾರಣೆಯಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯಾದ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.